ನಮಸ್ಕಾರ ಎಲ್ರಿಗೂ. ಯಾರ್ಯಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ಅವ್ರಿಗೆಲ್ರಿಗೂ ಗುಡ್ ನ್ಯೂಸ್ ಇರುವಂಥದ್ದು ಏನಪ್ಪಾ ಅಂದರೆ FD ಆಗಿರ್ಬೋದು, SD ಆಗಿರ್ಬೋದು, ಜೂನಿಯರ್ ಮ್ಯಾನೇಜರ್ ಆಗಿರ್ಬೋದು ಅಥವಾ ಜೂನಿಯರ್ ಇಂಜಿನಿಯರಿಂಗ್ ಆಗಿರ್ಬೋದು, ಈ ಥರ ಹಲವಾರು ಪೋಸ್ಟ್ಗಳಿಗೆ ಕಾಲ್ಫಾರ್ಮ್ ಆಗಿರುವಂಥದ್ದು ಸ್ನೇಹಿತರೆ. ಒಟ್ಟಾರೆಯಾಗಿ 708 ಪೋಸ್ಟ್ಗಳು ವೇಕೆನ್ಸಿ ಇರುವಂಥದ್ದು. ಕರ್ನಾಟಕದಲ್ಲಿ ಯಾವ್ಯಾವ ಥರ ವೇಕೆನ್ಸಿ ಇದೆ ಮತ್ತು ಯಾವ್ಯಾವ ಪೋಸ್ಟ್ಗೆ ಎಷ್ಟೆಷ್ಟು ಪೋಸ್ಟ್ಗಳು ಡಿವೈಡ್ ಆಗಿದೆ ಮತ್ತು ಎಲ್ಲಿ ಎಲ್ಲಿ ಇವೆ ಅಂತ ಕಂಪ್ಲೀಟ್ ಆದಂಥ ಈ ಒಂದು ಜಾಬ್ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮತ್ತೆ ಇದೇ ತರ ಹೆಚ್ಚಿನ ಯೂಸ್ಫುಲ್ ಇನ್ಫಾರ್ಮೇಶನ್ಗಳು ಬೇಗನೆ ತಿಳ್ಕೊಬೇಕಂತ ಅನ್ಕೊಂಡಿದ್ರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಮರಿದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮೊಂದು ಟೈಮ್ ಅನ್ನ ವೇಸ್ಟ್ ಮಾಡದೆ ಬೇಗನೆ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ. ಮೊದಲನೇದಾಗಿ ಒಂದು ಕ್ಲಿಯರ್ ಮಾಡ್ತಾ ಇದ್ದೀನಿ, ಈ ಒಂದು ಎಕ್ಸಾಮ್ಸ್ ಎಲ್ಲ ಒಂದು ಕರ್ನಾಟಕ ಎಕ್ಸಾಮ್ಸ್ ಈಗ ಬಂದ್ಬಿಟ್ಟು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂದ್ರೆ KEA ಅಂಡರ್ ಬರ್ತಾ ಇರುವಂತದ್ದು. ಈ ಒಂದು ಪೋಸ್ಟ್ ಕೂಡ KEA ಅಂಡರ್, KEA ಅವರೇ ಈ ಒಂದು ಎಕ್ಸಾಮ್ಸ್ ಅನ್ನ ನಡೆಸೋದು ಸ್ನೇಹಿತರೆ. FD ಆಗಿರ್ಬೋದು, SD ಆಗಿರ್ಬೋದು, ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿರ್ಬೋದು, ಜೂನಿಯರ್ ಇಂಜಿನಿಯರಿಂಗ್ ಆಗಿರ್ಬೋದು, ಅಕೌಂಟೆಂಟ್ ಪೋಸ್ಟ್ಗಳು ಖಾಲಿ ಇರುವಂತದ್ದು 708 ಒಟ್ಟಾರೆ ಪೋಸ್ಟ್ಗಳು. ಮೊದಲನೇದಾಗಿ ನಾನು ಆಲ್ರೆಡಿ ಹೇಳಿದಾಗೆ ಆರ್ಗನೈಸೇಷನ್ ನೇಮ್ ಬಂದ್ಬಿಟ್ಟು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ KEA ದವರು ಈ ಒಂದು ಎಕ್ಸಾಮ್ಸ್ ಅನ್ನ ಕಂಡಕ್ಟ್ ಮಾಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ 708 ಪೋಸ್ಟ್ಗಳು ಖಾಲಿ ಇರುವಂತದ್ದು ಸ್ನೇಹಿತರೆ. ಕರ್ನಾಟಕದಲ್ಲಿ 708 ಪೋಸ್ಟ್ಗಳು ಖಾಲಿ ಇರುವಂತದ್ದು. ಯಾವ್ಯಾವ ಪೋಸ್ಟ್ ಅಂದ್ರೆ FD ಆಗಿರ್ಬೋದು, SD ಆಗಿರ್ಬೋದು, ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿರ್ಬೋದು, ಅಥವಾ ನೀವೇನಾದರೂ ಒಂದು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದರೆ ಜೂನಿಯರ್ ಇಂಜಿನಿಯರಿಂಗ್ ಕೂಡ ಇರುವಂಥದ್ದು, ಅಕೌಂಟೆಂಟ್ ಕೂಡ ಇಲ್ಲಿ ಪೋಸ್ಟ್ ಖಾಲಿ ಇರುವಂಥದ್ದು ಸ್ನೇಹಿತರೆ. ಸ್ಯಾಲ್ರಿ ಬಂದ್ಬಿಟ್ಟು 21,000ದಿಂದ 83,000ವರೆಗೂ ನೀವು ಯಾವ ಒಂದು ಪೋಸ್ಟ್ಗೆ ಸೆಲೆಕ್ಟ್ ಆಗ್ತೀರಾ ಅಥವಾ ಅದರ ಮೇಲೆ ಸ್ಯಾಲ್ರಿ ಡಿಪೆಂಡ್ ಆಗ್ತಾ ಹೋಗುತ್ತೆ. ಮೊದಲನೇದಾಗಿ ಯಾವ ಯಾವ ಪೋಸ್ಟ್ಗಳು ಎಷ್ಟೆಷ್ಟು ಖಾಲಿ ಇವೆ ಅಂತ ನೋಡೋದಾದ್ರೆ ಇಲ್ಲಿ ಯಾವ ತರ ಡಿವೈಡ್ ಆಗಿದೆ ಅಂದ್ರೆ ಕಲ್ಯಾಣ ಕರ್ನಾಟಕ ಮತ್ತೆ ನಾನ್ ಕಲ್ಯಾಣ ಕರ್ನಾಟಕ ಅಂತ. ಮೊದಲನೇದಾಗಿ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ BDAದಲ್ಲಿ 18 ಪೋಸ್ಟ್ಗಳು RPCಗೆ ಖಾಲಿ ಇರುವಂತದ್ದು. ನೀವೇನಾದ್ರೂ ಕಲ್ಯಾಣ ಕರ್ನಾಟಕ ಇದ್ರೆ ನಿಮಗೆ 7 ಪೋಸ್ಟ್ಗಳು ಖಾಲಿ ಇರುವಂತದ್ದು. ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್ KSDL ಅಲ್ಲಿ 7 ಪೋಸ್ಟ್ಗಳು ಖಾಲಿ ಇರುವಂತದ್ದು. ನೀವೇನಾದ್ರೂ ಕಲ್ಯಾಣ ಕರ್ನಾಟಕ ಇದ್ರೆ 14 ಪೋಸ್ಟ್ಗಳು ಖಾಲಿ ಇರುವಂತದ್ದು. ರಾಜೀವ್ ಗಾಂಧಿ ಯೂನಿವರ್ಸಿಟಿ ಹೆಲ್ತ್ ಸೈನ್ಸ್ ಅಲ್ಲಿ 40 ಪೋಸ್ಟ್ಗಳು ಇರುವಂತದ್ದು. ಮತ್ತೆ ಕಲ್ಯಾಣ ಕರ್ನಾಟಕದವರಿಗೆ 4 ಪೋಸ್ಟ್ಗಳು ಇರುವಂತದ್ದು. ಮತ್ತೆ ಕಲ್ಯಾಣ ಕರ್ನಾಟಕ ರೋಡ್ ಟ್ರಾನ್ಸ್ಪೋರ್ಟ್ದಲ್ಲಿ KKRTC ದಲ್ಲಿ 63 ನಾನ್ ಕಲ್ಯಾಣ ಕರ್ನಾಟಕ ಅವರಿಗೆ ಇರುವಂತದ್ದು. ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ ನೀವೇನಾದ್ರೂ ಬರ್ತೀರಾ ಅಂದ್ರೆ ನಿಮಗೆ 253 ಪೋಸ್ಟ್ಗಳು ವೇಕೆನ್ಸಿ ಇರುವಂತದ್ದು. ಮತ್ತೆ ನಾರ್ತ್ ವೆಸ್ಟ್ ಕರ್ನಾಟಕ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಅಲ್ಲಿ ನಾನ್ ಕಲ್ಯಾಣ ಕರ್ನಾಟಕದವರಿಗೆ 19 ಮತ್ತೆ ಕಲ್ಯಾಣ ಕರ್ನಾಟಕದಲ್ಲಿ 0 ಪೋಸ್ಟ್ ಇರುವಂತದ್ದು. ಮತ್ತೆ ಅಗ್ರಿಕಲ್ಚರ್ ಸೇಲ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ 180 ಇರುವಂತದ್ದು. ಇಲ್ಲಿ ವಿಡಿಯೋ ಪಾಸ್ ಮಾಡಿಬಿಟ್ಟು ಒಂದು ಟೈಮ್ ನೋಡ್ಕೋತಿದ್ರೆ ನೋಡ್ಕೋಬಹುದು ಸ್ನೇಹಿತರೆ. ಒಟ್ಟಾರೆಯಾಗಿ ಕಲ್ಯಾಣ ಕರ್ನಾಟಕದವರಿಗೆ 321 ಪೋಸ್ಟ್ ಇರುವಂಥದ್ದು, ನಾನ್ ಕಲ್ಯಾಣ ಕರ್ನಾಟಕದವರಿಗೆ 387 ಪೋಸ್ಟ್ ಇರುವಂಥದ್ದು. ಮತ್ತು ಈ ಒಂದು ಪೋಸ್ಟ್ಗೆ ನೀವು ಅಪ್ಲೈ ಮಾಡ್ಬೇಕಂದ್ರೆ ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರ್ಬೇಕಪ್ಪ ಅಂದರೆ ನೀವು SDAಗೆ ಅಪ್ಲೈ ಮಾಡ್ತೀರಾ ಅಂದರೆ 10th 12th ಕಂಪ್ಲೀಟಾಗಿ ಪಾಸ್ ಆಗಿರಬೇಕು. ಅಥವಾ FDA ಈ ಥರ ಜೂನಿಯರ್ ಇಂಜಿನಿಯರಿಂಗ್ ಏನಾದರೂ ನೀವು ಕಂಪ್ಲೀಟ್ ಮಾಡ್ತೀರಾ ಅಥವಾ ನೀವು ಅಕೌಂಟೆಂಟ್ಗೆ ಅಪ್ಲೈ ಮಾಡ್ತೀರಾ ಅಂದರೆ ನಿಮಗೆ BCom ಆಗಿರಬೇಕು. ಅಥವಾ ನೀವೇನಾದರೂ ಜೂನಿಯರ್ ಇಂಜಿನಿಯರ್ಗೆ ಅಪ್ಲೈ ಮಾಡ್ತೀರಾ ಅಂದರೆ ನಿಮ್ಮದು BE BTech ಕಂಪ್ಲೀಟ್ ಆಗಿರಬೇಕು. ಅಥವಾ ನೀವೇನಾದರೂ ಒಂದು FDAಗೆ ಅಪ್ಲೈ ಮಾಡ್ತೀರಾ ಅಂದರೆ ನಿಮಗೆ ನಾರ್ಮಲ್ ಡಿಗ್ರಿ ಎನಿ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು. ನೀವೇನಾದರೂ ಒಂದು SDಗೆ ಅಪ್ಲೈ ಮಾಡ್ತೀರಾ ಅಂದರೆ ನಿಮ್ಮದು ಜಸ್ಟ್ 10th ಅಥವಾ 12th ಪಾಸ್ ಆಗಿದ್ರೆ ಸಾಕು ಸ್ನೇಹಿತರೆ. ಮತ್ತೆ ಈ ಒಂದು ಪೋಸ್ಟ್ಗೆ ಏಜ್ ಲಿಮಿಟ್ ಬಂದ್ಬಿಟ್ಟು ಮಿನಿಮಮ್ ಆಗಿ ನಿಮಗೆ 18 ವರ್ಷ ಆಗಿರಬೇಕು, ಮ್ಯಾಕ್ಸಿಮಮ್ ಬಂದ್ಬಿಟ್ಟು 38 ವರ್ಷ. 38 ವರ್ಷದ ಒಳಗಡೆ ಎಲ್ಲರೂ ಕೂಡ ಇದಕ್ಕೆ ಅಪ್ಲೈ ಮಾಡ್ಕೋಬಹುದು. ಏಜ್ ರಿಲ್ಯಾಕ್ಸೇಷನ್ ಏನಾದರೂ ಕೊಟ್ಟಿದ್ದಾರೆ ಅಂದರೆ ನಿಮ್ಮ ಕಾಸ್ಟ್ ಏನಾದರೂ 2A 2B 3A 3Bಗೆ ಬರ್ತಿದ್ರೆ ನಿಮಗೆ 3 ವರ್ಷ ವಯೋಮಿತಿ ಇರುವಂಥದ್ದು. ಅಂದರೆ 38 ವರ್ಷ ಆದರೂ ಮೇಲ್ಗಡೆ 3 ವರ್ಷ ಹೆಚ್ಚಿಗೆ ಆದರೂ ನಿಮಗೆ ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಕೊಡ್ತಾ ಇರುವಂಥದ್ದು. ಯಾರಿಗಪ್ಪ ಅಂದರೆ 3B 3A 2A 2B ಅವರಿಗೆ ಮಾತ್ರ. ಅಥವಾ ನೀವೇನಾದರೂ SC ST ಇದ್ದರೆ ನಿಮಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುವಂಥದ್ದು. ಅಂದರೆ 38 ಆದರೂ ನಿಮಗೆ ಮೇಲ್ಗಡೆ 5 ವರ್ಷ ಹೆಚ್ಚಿಗೆ ಆದರೂ ಪರವಾಗಿಲ್ಲ, ನೀವು ಇಲ್ಲಿ ಅಪ್ಲೈ ಮಾಡ್ಕೋಬೋದು ಸ್ನೇಹಿತರೆ. ಅಪ್ಲಿಕೇಶನ್ ಫೀಸ್ ಬಂದುಬಿಟ್ಟು ನೀವೇನಾದರೂ 2A 2B 3A 3Bಗೆ ಅಪ್ಲೈ ಮಾಡ್ತೀರಾ ಅಂದರೆ ನಿಮಗೆ 750 ರೂಪಾಯಿ ಈ ಒಂದು ಪೋಸ್ಟ್ಗೆ ಅಪ್ಲೈ ಮಾಡೋದಕ್ಕೆ ಚಾರ್ಜಸ್ ಇರುವಂಥದ್ದು. ಮತ್ತು ನೀವೇನಾದರೂ SC ST ಎಕ್ಸ್ ಆರ್ಮಿ ಈ ಥರ ಒಂದು ರಿಸರ್ವೇಷನ್ ಇದ್ದರೆ ನಿಮಗೆ 500 ರೂಪಾಯಿ ಈ ಒಂದು ಪೋಸ್ಟ್ಗೆ ಅಪ್ಲೈ ಮಾಡೋದಕ್ಕೆ ಚಾರ್ಜಸ್ ಆಗ್ತಾ ಇರುವಂಥದ್ದು. ನೀವೇನಾದರೂ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇದ್ದರೆ ನಿಮಗೆ 250 ಆಗ್ತಾ ಇರುವಂಥದ್ದು. ಮೋಡ್ ಆಫ್ ಪೇಮೆಂಟ್ ಬಂದುಬಿಟ್ಟು ಆನ್ಲೈನ್ UPI ಫೋನ್ಪೇ ಗೂಗಲ್ ಪೇ ಮುಖಾಂತರ ನೀವು ಇಲ್ಲಿ ಆನ್ಲೈನಲ್ಲಿ ಇಲ್ಲೇ ಪೇ ಮಾಡ್ಕೋಬೋದು ಸ್ನೇಹಿತರೆ. ಮತ್ತು ಸೆಲೆಕ್ಷನ್ ಯಾವ ಥರ ಇರುತ್ತೆ, ಈ ಒಂದು ಪೋಸ್ಟ್ಗೆ ಯಾವ ಥರ ಒಂದು ಸೆಲೆಕ್ಷನ್ ಇರುತ್ತೆ ಅಂತ ನೋಡೋದಾದರೆ ಮೊದಲು OMR ಬೇಸ್ಡ್ ರಿಟರ್ನ್ ಟೆಸ್ಟ್ ಇರುತ್ತೆ ಸ್ನೇಹಿತರೆ.
ಅದಾದ ನಂತರ ನಿಮಗೆ ಡೈರೆಕ್ಟಾಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ನೀವು ಕಂಪ್ಲೀಟಾಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಎಲ್ಲವೂ ಕೂಡ ಸಕ್ಸಸ್ಫುಲ್ ಆದರೆ ನಿಮಗೆ ಫೈನಲ್ ಆಗಿ ಇಂಟರ್ವ್ಯೂ ಅಟೆಂಡ್ ಮಾಡಿಬಿಟ್ಟು ನೀವು ಈ ಒಂದು ಜಾಬ್ಗೆ ಅಟೆಂಡ್ ಆಗ್ಬೋದು. ಮೊದಲನೇದಾಗಿ ರಿಟರ್ನ್ ಟೆಸ್ಟ್ ಕ್ಲಿಯರ್ ಮಾಡ್ಕೋಬೇಕು, ಅದಾದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕ್ಲಿಯರ್ ಮಾಡ್ಕೋಬೇಕು, ಅದಾದ ನಂತರ ಇಂಟರ್ವ್ಯೂ ಅಟೆಂಡ್ ಆಗಿಬಿಟ್ಟು ಈ ಒಂದು ಜಾಬ್ಗೆ ನೀವು ಅಟೆಂಡ್ ಮಾಡ್ಕೋಬೋದು. ಮತ್ತು ಅಪ್ಲಿಕೇಶನ್ಸ್ಗಳು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ಆಲ್ರೆಡಿ ಸ್ಟಾರ್ಟ್ ಆಗಿರುವಂಥದ್ದು ಅಕ್ಟೋಬರ್ 9ಕ್ಕೆ ಸ್ಟಾರ್ಟ್ ಆಗ್ತಾ ಇರುವಂಥದ್ದು. ಲಾಸ್ಟ್ ಡೇಟ್ ಬಂದುಬಿಟ್ಟು ಎಚ್ ಕೆದವರಿಗೆ 10 ನವಂಬರ್ ಇರುವಂಥದ್ದು, ನಾನ್ ಎಚ್ ಕೆದವರಿಗೆ ನವಂಬರ್ 1 ಇರುವಂಥದ್ದು. ಆದಷ್ಟು ಬೇಗನೆ ಅಪ್ಲೈ ಮಾಡ್ಕೊಳ್ಳಿ. ಏನಕ್ಕಪ್ಪ ಅಂದರೆ KE ವೆಬ್ಸೈಟ್ ತುಂಬ ಬ್ಯುಸಿ ಇರುವಂಥದ್ದು. ಆನ್ಲೈನ್ ಅಪ್ಲೈ ಲಿಂಕು ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಮತ್ತು ನಿಮಗೆ ಇನ್ನೂ ಒಂದು ಸ್ವಲ್ಪ ಹೆಚ್ಚಿಗೆ ಡೀಟೇಲ್ ಏನಾದರೂ ತಿಳ್ಕೊಬೇಕಂತ ಅಂದ್ಕೊಂಡಿದ್ರೆ ನೋಟಿಫಿಕೇಷನ್ PDF ಕೂಡ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುವಂಥದ್ದು. ಏನೇ ಒಂದು ಡೌಟ್ಸ್ ಇದ್ರೂ ಕೆಳಗಡೆ ಕಮೆಂಟ್ ಮಾಡಿ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ, ಮತ್ತು ವಿಲೇಜ್ ಅಕೌಂಟೆಂಟ್ ಗ್ರಾಮ ಲೆಕ್ಕಾಧಿಕಾರಿ ಕೂಡ ಅದು ಕೂಡ ಇದೇ ಒಂದು ಮಂತಲ್ಲಿ ಅದು ಕೂಡ ನೋಟಿಫಿಕೇಷನ್ ಆಗುತ್ತೆ. ಅದರ ಬಗ್ಗೆ ಕೂಡ ಕಂಪ್ಲೀಟಾಗಿ ವಿಡಿಯೋ ಮಾಡ್ತೀನಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.